ಮಿಥುನ ರಾಶಿಯವರ ಮೇಲೆ ಮಹಾಚಂದ್ರಗ್ರಹಣ ಅಂದರೆ ಮಾರ್ಚ್ 3ನೇ ತಾರೀಕು ಸಂಭವಿಸಲಿರುವ ಮಹಾಚಂದ್ರಗ್ರಹಣದ ವಿಶೇಷ ಪ್ರಭಾವದ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅನ್ನೋ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಗ್ರಹಣದ ವಿಚಾರ, ನಿಮ್ಮ ಮೇಲಿನ ಪ್ರಭಾವದ ವಿಚಾರ, ಆಚರಣೆ ವಿಚಾರ ಏನೇ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಸೆಕ್ಷನ್ ಇರ್ತದೆ. ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಓದ್ತಾ ಇರ್ತೇನೆ. ಸಾಧ್ಯವಾದಷ್ಟು ರಿಪ್ಲೈ ಸಹ ಮಾಡುವ ಪ್ರಯತ್ನವನ್ನ ನಾನು ಮಾಡ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಹಾಚಂದ್ರಗ್ರಹಣದ ಪ್ರಭಾವ ಮಿಥುನ ರಾಶಿಯವರ ಮೇಲೆ ಯಾವ ರೀತಿಯಲ್ಲಾಗಲಿದೆ ಅಂತ ನೋಡಿದ್ರೆ, ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಸಂಭವಿಸಲಿದೆ ಅನ್ನೋದರ ಆಧಾರದ ಮೇಲೆ ಇರುತ್ತೆ ಆ ಫಲ ಅನ್ನುವಂಥದ್ದು. ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ, 6ನೇ ರಾಶಿಯಲ್ಲಿ, 10 ಹಾಗೂ 11ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ ಅಂತ ಹೇಳ್ತಾರೆ, ಒಳ್ಳೆಯ ಫಲ ಅಂತ. ಸೊ ಈಗ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಮಹಾಚಂದ್ರ ಗ್ರಹಣ ಆಗ್ತಾ ಇದೆ ಅಂದರೆ ಮಿಥುನ ರಾಶಿಯವರಿಗೆ ಸಿಂಹರಾಶಿ 3ನೇ ಮನೆ ಆಗಿರುತ್ತೆ. ಮಿಥುನ, ಕರ್ಕ, ಸಿಂಹ. ಸೊ ಅದರಿಂದಾಗಿ 3ನೇ ರಾಶಿ ಆಗುತ್ತೆ. ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಈ ಮಹಾಚಂದ್ರ ಗ್ರಹಣ ಅತ್ಯಂತ ಶುಭದಾಯಕ, ಒಳ್ಳೆಯ ಫಲ ಇದೆ. ಅದನ್ನು ನೀವು ಗ್ರಹಣಾಚರಣೆ, ಗ್ರಹಣ ದೇವತಾರಾಧನೆ ಮಾಡ್ಕೊಂಡು ಪಡ್ಕೊಳ್ಬೇಕಷ್ಟೇ. ಯಾವ ವಿಚಾರಗಳಲ್ಲಿ ನೀವು ಇದನ್ನು ಗಮನಿಸಬೇಕು ನೋಡಿ. ಇದು ಯಾವ ರೀತಿಯಲ್ಲಿ ಇದು ಪ್ರಭಾವ ಬೀರಲಿದೆ, ಶುಭ ಯಾವ ಅಂಶಗಳ ಮೇಲೆ ನಿಮಗೆ ಶುಭ ನೋಡಿ. ದ್ವಿತೀಯಾಧಿಪತಿ ತೃತೀಯದಲ್ಲಿ ಗ್ರಸ್ತ ಆಗ್ತಾ ಇದ್ದಾನೆ. ಸೊ ಅದರಿಂದ ಹಣಕಾಸಿನ ವಿಚಾರದ ಮೇಲೆ, ಮಿಥುನ ರಾಶಿಯವರ ಹಣಕಾಸಿನ ವಿಚಾರದ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇರಲಿದೆ. ಆಮೇಲೆ ಕುಟುಂಬಾಧಿಪತಿನೂ ಆಗ್ತಾನೆ. ಸೊ ಅದರಿಂದ ಮಿಥುನ ರಾಶಿಯವರ ಕೌಟುಂಬಿಕ ವಿಚಾರಗಳು, ಕುಟುಂಬದ ವಿಚಾರಗಳು, ಎಂತ ಹೇಳ್ತೀವಿ, ಫ್ಯಾಮಿಲಿ ಮ್ಯಾಟರ್ಸ್, ನಮ್ದು ತುಂಬ ಫ್ಯಾಮಿಲಿ ಮ್ಯಾಟರ್ಗಳಿದ್ದಾವೆ ಅಂತಾರಲ್ಲ. ಸೊ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಗಳ ಮೇಲೆ ಚಂದ್ರಗ್ರಹಣದ ಪ್ರಭಾವ ಜಾಸ್ತಿ ಇರಲಿದೆ. ನಿಮ್ಮ ಆರ್ಥಿಕತೆಯ ಮೇಲೆ ಚಂದ್ರಗ್ರಹಣದ ಪ್ರಭಾವ ಜಾಸ್ತಿ ಇದೆ. ತೃತೀಯದಲ್ಲಾಗುತ್ತೆ. ಅದರಿಂದ ಸಹೋದರ ಸಹೋದರಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಇವರ ಮೇಲೆ, ನಿಮ್ಮ ಹಾಗೂ ಅವರ ಬಾಂಧವ್ಯದ ಮೇಲೆ ಇದರ ಈ ಒಂದು ಗ್ರಹಣದ ವಿಶೇಷ ಪ್ರಭಾವ ಬೀರಲಿದೆ. ಅಷ್ಟೇ ಅಲ್ಲ, ಈ ಒಂದು ಚಂದ್ರಗ್ರಹಣ ನಿಮಗೆ ಭಾಗ್ಯಸ್ಥಾನಕ್ಕೆ ದೃಷ್ಟಿ ಇದೆ. ಅದರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರದ ಮೇಲೆ ಸಹ ಇದು ವಿಶೇಷವಾದ ಪ್ರಭಾವ ಬೀರಲಿದೆ. ಸೊ ಈ ಒಂದು ಮಹಾಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಅಬ್ಬಬ್ಬ ಅಂತ ಅದ್ಭುತವಾಗಿ ಆರ್ಥಿಕ ಅಂದರೆ ದುಡ್ಡು ಕೊಡಿಸುವ ಸಾಧ್ಯತೆ ತುಂಬ ಜನ ಕಾಂಚನ ಈ ಒಂದು ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಕೊಡುವ ಸಾಧ್ಯತೆಗಳು ಚೆನ್ನಾಗಿದೆ. ನೀವು ಅದನ್ನು ದೇವತಾರಾಧನೆ ಮಾಡ್ಕೊಂಡು ಪಡ್ಕೊಳ್ಬೇಕು. ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿ ಜೊತೆಗೆ ಏನಾದ್ರು ಜಗಳ ಮನಸ್ತಾಪಗಳಿದ್ರೆ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿಕ್ಕೂ ಸಹ ಈ ಚಂದ್ರಗ್ರಹಣ ಬಹಳ ಕೆಲಸ ಮಾಡಲಿದೆ. ಅಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಏನು ಮಾಡಿದ್ರು ಕೂತ್ಕೊಂಡು ಬಗೆಹರಿತಾ ಇಲ್ಲ. ಪಿತ್ರಾರ್ಜಿತ ಆಸ್ತಿಗೆ ಬಗೆಹರಿಸ್ಕೊಳ್ಬೇಕು ಗುರು, ನನಗೆ ಪಿತ್ರಾರ್ಜಿತ ಆಸ್ತಿ ನಂಗೆ ಬೇಕು, ನಂಗೆ ಸಿಗಬೇಕು, ನಂಗೆ ಸಿಗುತ್ತಾ, ಈ ಒಂದು ಚಂದ್ರಗ್ರಹಣದ ಪ್ರಭಾವದಲ್ಲಿ ನಿಮಗೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಪ್ರಯತ್ನ ನೀವು ಮಾಡಬೇಕು. ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಒಂದು ಏನೋ ಜಗಳ ಮನಸ್ತಾಪಗಳು, ಬಾಂಧವ್ಯಗಳು ಸರಿ ಇಲ್ಲ, ನಮ್ಮ ಅಪ್ಪನ ಜೊತೆ ಜಗಳ ಆಗಿದೆ, ನಮ್ಮ ಅಪ್ಪ ನಂಗೆ ಬೈತಾರೆ, ಅಥವಾ ನನಗೆ ನಮ್ಮ ಅಪ್ಪನಿಗೆ ಜಗಳ ಮಾತಾಡ್ತಾ ಇಲ್ಲ, ಅಥವಾ ಏನೇ ಇಲ್ಲ ಅಂತಂದ್ರೂ ಕೂತ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಅಪ್ಪನ ಹತ್ರ ಹೋಗಿ ಒಂದು ಸಾರಿ ಕೇಳ್ಬಿಟ್ಟು ಅಪ್ಪನ ಜೊತೆಗೆ ಪುನಃ ವಾಪಸ್ ಚೆನ್ನಾಗಿ ಆಗಲಿಕ್ಕೆ ಈ ಒಂದು ಮಹಾಚಂದ್ರಗ್ರಹಣ ನಿಮಗೆ ಹೆಲ್ಪ್ ಮಾಡಲಿದೆ, ಸಹಾಯ ಮಾಡಲಿದೆ. ಅಥವಾ ನಿಮ್ಮ ತಂದೆಯವರಿಗೆ ಆರೋಗ್ಯ ಬಾಧೆ ಇದೆ, ಅಥವಾ ಅವರಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಡಿಸಲು ಸರಿ ಹೋಗ್ತಾ ಇಲ್ಲ ಅಂದರೆ ನೀವು ಮಿಥುನ ರಾಶಿಯವರಾದರೆ ಈ ಚಂದ್ರಗ್ರಹಣದ ಪ್ರಭಾವ ನಿಮ್ಮ ತಂದೆಯವರ ಆರೋಗ್ಯ ಅನ್ನುವಂಥದ್ದು ಸರಿ ಹೋಗುತ್ತೆ. ಇಷ್ಟೆಲ್ಲ ವಿಶೇಷವಾಗಿರತಕ್ಕಂತಹ, ವಿಭಿನ್ನವಾಗಿರತಕ್ಕಂತಹ ಸಹಾಯವನ್ನ ಈ ಒಂದು ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಮಾಡಲಿದೆ. ವಿದೇಶ ಪ್ರಯಾಣದ ವಿಚಾರದಲ್ಲಿ ನಿಮಗೆ ಹೆಲ್ಪ್ ಮಾಡಲಿದೆ. ವಿವಾಹದ ವಿಚಾರದಲ್ಲಿ ಕೂಡ ನಿಮಗೆ ಸಹಾಯ ಮಾಡಲಿದೆ ಮಹಾಚಂದ್ರಗ್ರಹಣ. ಫ್ಯಾಮಿಲಿಯಲ್ಲಿ ಏನೋ ಜಗಳ ಮನಸ್ತಾಪಗಳಿದೆ, ನಮ್ಮ ಫ್ಯಾಮಿಲಿ ಕುಟುಂಬದಲ್ಲಿ ಸಿಕ್ಕಡೆ ಜಗಳ ಮನಸ್ತಾಪಗಳಾಗಿದೆ, ಅದು ಏನಂತ ಗೊತ್ತಾಗ್ತಾ ಇಲ್ಲ, ಅದನ್ನು ಹೆಂಗಾರು ಸರಿ ಮಾಡ್ಕೊಳ್ಬೇಕು. ಈ ಚಂದ್ರಗ್ರಹಣದ ಆಚರಣೆ, ಈ ಚಂದ್ರಗ್ರಹಣದಲ್ಲಿ ವಿಶೇಷ ಪರಿಹಾರ, ಈ ಚಂದ್ರಗ್ರಹಣದಲ್ಲಿ ನಿಮಗೆ ವಿಶೇಷವಾದ ದೇವತಾರಾಧನೆ ನಿಮ್ಮ ಪರಿಹಾರ ಕೊಡಲಿದೆ. ಮುಖ್ಯವಾಗಿ ದುಡ್ಡು, ನೀವು ಏನಾಗುತ್ತೆ ಮಿಥುನ ರಾಶಿಯವರಿಗೆ ದುಡ್ಡು ಸಿಕ್ಕಂಗೂ ಇಲ್ಲ, ದುಡ್ಡು ಇಲ್ಲ ಅನ್ನೋಂಗೂ ಇಲ್ಲ, ದುಡ್ಡು ಇದೆ ಅನ್ನೋಂಗಿಲ್ಲ. ಒಂಥರ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರ್ತೀರಿ ಆ್ಯಕ್ಚುಲಿ ನಾರ್ಮಲ್ ಆಗಿ ಮಿಥುನ ರಾಶಿಯವರು. ಸೊ ಈ ಒಂದು ಚಂದ್ರಗ್ರಹಣ ನಿಮಗೆ ಚೆನ್ನಾಗಿ ದುಡ್ಡು ಕೊಡುತ್ತೆ ಅಂತಂದರೆ ಸಾಲಗಳಿದ್ರೆ ತೀರಿಸ್ಕೊಳ್ಬಹುದು, ಬೇರೆ ಏನಾರ ಕೆಲಸ ಕಾರ್ಯಗಳಾಗಬೇಕು ಅದೆಲ್ಲ ಮುಗಿಸ್ಕೋಬಹುದು. ಅದೃಷ್ಟವನ್ನ ಮಿಥುನ ರಾಶಿಯವರ ಜೀವನದಲ್ಲಿ ಅದೃಷ್ಟವನ್ನ ಕೊಡ್ತಕ್ಕಂತಹ ಚಂದ್ರಗ್ರಹಣವಾಗಲಿದೆ ಇದು. ಇಂತಹ ಅದೃಷ್ಟ ನಿಮಗೆ ಸಿಗೋದು ಬಹಳ ಅಪರೂಪದಲ್ಲಿ, ಬಹಳ ಚಿಕ್ಕದಾಗಿ ಸಿಕ್ಕಿದೆ. ಇದನ್ನೇ ದೇವತಾರಾಧನೆ ಮಾಡ್ಕೊಂಡು ದೊಡ್ಡದಾಗಿ ಫಲವಾಗಿ ನೀವು ಪಡ್ಕೊಳ್ಬೇಕಾಗ್ತದೆ.
ನೀವು ಸಿಂಪಲ್ ಆಗಿ ಮಾಡ್ಕೊಳ್ಬಹುದಾಗಿರತಕ್ಕಂಥ ಪರಿಹಾರ ನಾನು ಹೇಳೋದೇನಪ್ಪ ಅಂತಂದರೆ, 3ನೇ ತಾರೀಕು ಗ್ರಹಣ ಇದೆ, 4ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು 1-2 kg ಅಷ್ಟು ಅಕ್ಕಿ, 1-2 kg ಅಷ್ಟು ಹುರುಳಿಕಾಳು ಸಪ್ರೇಟಾಗಿ ಒಂದು ಚಂದ್ರ ಬಿಂಬ ಸಿಗುತ್ತೆ ತಗೊಂಡು ಇಟ್ಬಿಟ್ಟು ಅದನ್ನು ಹತ್ತಿರ ದೇವಸ್ಥಾನದಲ್ಲಿ ಅದನ್ನು ಸಮರ್ಪಣೆ ಮಾಡಿಬಿಡಿ, ದಾನ ಮಾಡಿಬಿಡಿ ಅದನ್ನು. ಅದು ನಿಮಗೆ ತುಂಬ ಅನುಕೂಲವನ್ನು ಕೊಡಲಿದೆ. ಇಲ್ಲ ಮಿಥುನ ರಾಶಿಯವರ ವಿಶೇಷವಾಗಿರುತ್ತೆ ಅಂದರೆ ಇದು ಏನೇನು ಸಮಸ್ಯೆ ಇದೆಯಲ್ಲ ಇದೆಲ್ಲ ಪರಿಹಾರ ಆಗಿ ಚೆನ್ನಾಗಿ ನಿಮಗೆ ಅದೃಷ್ಟ ಬರಬೇಕು ಅಥವಾ ನಾನು ಇಲ್ಲಿ ಏನೇನು ಒಳ್ಳೆಯದಾಗುತ್ತೆ ಅಂತ ಹೇಳಿದಲ್ಲ, ಅದೆಲ್ಲ ರೀತಿಯಲ್ಲಿ ಆರ್ಥಿಕ ದುಡ್ಡು ವಿಚಾರ ಎಲ್ಲ ನಿಮ್ಗೆ ಅನುಕೂಲವಾಗಬೇಕು ಅಂತ ನಾವು ಸಹ ವಿಶೇಷವಾದ ಪರಿಹಾರವನ್ನು ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲವೇ ನಿಮಗೆ ಸಿಗಬೇಕು, ಯಾವುದೇ ಅಶುಭ ಫಲ ನಿಮಗೆ ತಾಗಬಾರದು ಅನ್ನುವ ದೃಷ್ಟಿಯಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಂಧ್ಯಾಕಾಲ ಇರೋದ್ರಿಂದ 6:30 ಮೇಲೆ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ. ಆ ಮಹಾಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ, ಯಾಕೆಂದರೆ ಗ್ರಹಣ ಬಹಳ ಪರ್ವಕಾಲ, ಪರ್ವದಿನ ಆದ್ದರಿಂದ ಅದ್ಭುತವಾದಂತಹದ್ದನ್ನೇ ಮಾಡಬೇಕು. ನಿಮ್ಮ ಆರ್ಥಿಕ ಬಾಧೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಗಳು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಯಾಗಬೇಕು, ಆ ಸಾಲ ಸಮಸ್ಯೆಗಳು ಪರಿಹಾರವಾಗಬೇಕು, ದುಡ್ಡಿನ ಸಮಸ್ಯೆ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ವ್ಯಾಪಾರ ಅಭಿವೃದ್ಧಿಯಾಗಬೇಕು, ನಿಮಗೆ ದುಡ್ಡು ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವುದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಮಹಾ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಂಧ್ಯಾಕಾಲದಲ್ಲಿಗೆ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಶಕ್ತಿ, ಅದು ಅದ್ಭುತವಾದ ಪರಿಹಾರ. ಅದು ಅಷ್ಟೇ ಅಲ್ಲ, ಇನ್ನೂ ಸಹ ಇದೆ. ನೀವು ಸಾಲಬಾಧೆಗಳಿಂದ ನಿಮ್ಮನ್ನು ಹೊರಗೆ ತರ್ತಕ್ಕಂಥದ್ದು ಕುಬೇರ ಲಕ್ಷ್ಮಿ ಅಷ್ಟೇ ಅಲ್ಲ, ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂತಹ, ಕೊಟ್ಟು ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸಿದ ಸಾಲ ಇರ್ಬೋದು, ಯಾವುದೇ ಸಾಲಬಾಧೆಗಳಿರಲಿ ನಿಮಗೆ ಅದು ಪರಿಹಾರವಾಗಬೇಕು ಅಂತ ರಣಬಾಧಾ ನಿವಾರಕ ಮಹಾಗಣಪತಿ ಮಂತ್ರ ಅಂತ ಇದೆ, ರಣಮೋಚಕ ಗಣಪತಿ ಹೋಮ ಅಂತ, ರಣಮೋಚಕ ಮಹಾಗಣಪತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲ, ಸಂತೃಪ್ತಿ, ಸುಖ ಸಿಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇರೆ ಸಮಯದಲ್ಲಿ ಮಾಡೋಕ್ಕೂ ಗ್ರಹಣದ ದಿನ ಮಾಡೋದಕ್ಕೂ ವ್ಯತ್ಯಾಸ ಇದೆ, 10-100 ಪಟ್ಟಷ್ಟು ಫಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ಸಂಧ್ಯಾ ಕಾಲದಲ್ಲಿಯೇ ರಾತ್ರಿನೇ ಮಾಡ್ತಾ ಇದ್ದೇವೆ. ಇದನ್ನೆಲ್ಲದೂ ಸಹ ನಿಮ್ಮ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ನಿಮಗೆ ಸಿಗಬೇಕು, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ, ಹಾಗೂ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಎಲ್ಲ ಕಡೆ ಶನಿ ಪೀಡೆಗಳು ಪರಿಹಾರವಾಗಬೇಕು, ಶನೇಶ್ವರ ಗ್ರಹಾನುಗ್ರಹ ಸಿಗಬೇಕು ಅಂತೇಳಿ ಅವತ್ತಿನ ದಿವಸ ಗ್ರಹಣ ದಿವಸ ನಾವು ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲವನ್ನು ಮಾಡಿ ವಿಶೇಷವಾಗಿರತಕ್ಕಂಥ ಪ್ರಸಾದ ನಾವು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಈ ಧನಾಕರ್ಷಕ ಮಣಿ, ಧನಾಕರ್ಷಕ ಮಣಿ, ಇದು ರಾ ಪೈರೇಟ್ ಅಂತ ಕರೀತಾರೆ. ಇದು ಅತ್ಯದ್ಭುತವಾಗಿರ್ತಕ್ಕಂಥ, ಇದ್ರ ಮೇಲೆ ಯಾವುದೇ ಕೆಲಸಗಳಿಲ್ಲ. ಆ ಭೂಗರ್ಭದಿಂದ ರಾ ಪೈರೇಟ್ ಹೆಂಗೆ ತೆಗಿತಾರೋ ಅದನ್ನು ಹಾಗೇ ಅದೇ ರಾ ಪೈರೇಟನ್ನು ನಾವೇನು ಮಾಡ್ತಾ ಇದ್ದೀವಿ, ಈ ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಕುಬೇರ ಲಕ್ಷ್ಮಿ ಹೋಮ, ರಣಬಾಧಾ ನಿವಾರಕ ಗಣಪತಿ ಹೋಮ, ಆಶ್ಲೇಷಾಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಈ ಒಂದು ವಿಶೇಷವಾದ ಮಣಿಯನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಎನರ್ಜೈಸ್ಡ್ ಆಗಿರತಕ್ಕಂಥ ಧನಾಕರ್ಷಕ ಮಣಿಯನ್ನು ನಿಮ್ಮ ಮನೆಯ ಲಾಕರ್ನಲ್ಲೋ, ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ದುಡ್ಡಿನ ಜೊತೆಗೋ, ನಿಮ್ಮ ದೇವರ ಮನೆಯಲ್ಲೋ ಇಟ್ಕೊಂಡ್ರೆ ಆರ್ಥಿಕ ಬಾಧೆ ಬರಲಿಕ್ಕೆ ಸಾಧ್ಯ ಇದೆಯಾ? ಮಹಾಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ದಿನವೇ ಈ ಒಂದು ಧನಾಕರ್ಷಕ ಮಣಿಯನ್ನು ರಣಬಾಧಾ ನಿವಾರಕ ರಣಮೋಚಕ ಗಣಪತಿ ಹೋಮದಲ್ಲಿ, ಆ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಸಾಲಬಾಧೆಗಳು ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಅದರಲ್ಲಿ ಎನರ್ಜೈಸ್ ಆಗ್ತದೆ. ಇಂತಹ ಒಂದು ಅದ್ಭುತವಾದಂತಹ ಮಣಿಯನ್ನು ನಾವು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವಾಕರ್ತರಿಗೆ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಇಂಪಾರ್ಟೆಂಟು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ಗ್ರಹಣದ ದಿವಸ ಅಂದಾಗ ತುಂಬ ಜನ ಕರೆ ಮಾಡಿರ್ತಾರೆ. ನಮ್ಮಲ್ಲಿ ಇದು ತುಂಬ ನಿಯಮಿತವಾಗಿ, ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿದ್ದೇನೆ. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ನಾನು ಸಂಕಲ್ಪ ಸೇವೆಗೆ ಹೆಸರುಗಳು ತಗೊಳ್ಳೋದು ಕಷ್ಟ ಆಗ್ತದೆ. ಸೊ ಅದರಿಂದ ಬೇಗ ವಿಡಿಯೋ ನೋಡಿದ ತಕ್ಷಣ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ದಯವಿಟ್ಟು. ಮತ್ತೆ ಪುನಃ ಇಂಥ ಅದ್ಭುತವಾದ ಅವಕಾಶ, ಅದ್ಭುತವಾದ ಪ್ರಸಾದ, ಅದ್ಭುತವಾದ ಸಮಯದಲ್ಲಿ ಎನರ್ಜೈಸ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ.
ನಾನು ಮತ್ತೆ ಪುನಃ ಹೇಳ್ತೇನೆ, ಈ ಬಾರಿಯ ಈ ಮಹಾಚಂದ್ರಗ್ರಹಣ ಅತ್ಯದ್ಭುತ. ಆದರೆ ಆಚರಣೆಗೆ ಸಿಗೋದು ಬರೀ 10-15 ನಿಮಿಷಗಳು ಮಾತ್ರ. ಆ 10-15 ನಿಮಿಷದಲ್ಲಿ ನಿಮಗೇನೂ ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವಾದರೆ ಸಂಪೂರ್ಣವಾಗಿ ಹೋಮವನ್ನೇ ಮಾಡ್ತೇವೆ. ಗ್ರಹಣದ ನಂತರವೂ ಸಹ ಸಂಪೂರ್ಣ ದೊಡ್ಡ ಹೋಮವನ್ನೇ ಮಾಡ್ತೇವೆ. ಎಲ್ಲ ಲೈವ್ ಇರ್ತದೆ, ಹೋಮ ಲೈವ್ ಇರ್ತದೆ, ಸಂಕಲ್ಪ ಸೇವೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನು. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಮೊಬೈಲಲ್ಲಿ ಲೈವಲ್ಲಿ ಕೇಳಿಸ್ಕೊಳ್ಬಹುದು, ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ನಾವು ಹೋಮ ಮುಗಿದ ನಂತರ ಮರುದಿನ ಅಥವಾ ಅದರ ಮರುದಿನ, ಯಾಕೆಂದ್ರೆ ಮಂಗಳವಾರ ರಾತ್ರಿ ಸ್ವಲ್ಪ ಲೇಟ್ ಆಗೋಯ್ತು ಅಂದರೆ ಬುಧವಾರ ಬೆಳಗ್ಗೆ ಕಳಿಸ್ಲಿಕ್ಕೆ ಆಗಲ್ಲ ಪ್ರಸಾದ. ಸೊ ಅದರಿಂದಾಗಿ ಗುರುವಾರ ದಿವಸ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸಿಕೊಟ್ಟು ಬಿಡ್ತೇವೆ. ಯಾಕೆಂದರೆ ಗ್ರಹಣ ರಾತ್ರಿ, ನಾವು ಸಂಜೆ ಮೇಲೆ ರಾತ್ರಿ ಮೇಲೆ ಹೋಮ ಮಾಡಿದಾಗ ಆ ಹೋಮದ ಭಸ್ಮ ಆರಲಿಕ್ಕೆ ಟೈಮ್ ತೊಗೊಂಡ್ಬಿಡುತ್ತಲ್ಲ. ಸೊ ಅದರಿಂದ ರಾತ್ರಿ ನಾವು ಅದನ್ನು ತೆಗೆದುಕೊಂಡು ಬೇರೆ ದಿನಗಳಲ್ಲಾದ್ರೆ ನಾವು ಹಗಲಲ್ಲಿ ಹೋಮ ಮಾಡ್ತೀವಿ, ಸಂಜೆ ಅಷ್ಟರಲ್ಲಿ ಭಸ್ಮ ಎಲ್ಲ ಸ್ವಲ್ಪ ಸಿಕ್ಕಿರುತ್ತೆ. ಆ ಭಸ್ಮ ಅಂತ, ಯಾಕೆಂದ್ರೆ ನಾವು ಯಾವ ಹೋಮ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿದ ಹೋಮದ ಭಸ್ಮವನ್ನೇ ನಿಮಗೆ ಕೊಡುವಂಥದ್ದು. ಯಾವುದೋ ಹೋಮದ ಭಸ್ಮ ನಿಮಗೆ ಕಳಿಸಲ್ಲ, ನಾವು ಯಾವತ್ತೂ ಇಲ್ಲಿ ತನಕ ಮಾಡಿಲ್ಲ ಆ ಕೆಲಸವನ್ನು. ಸೊ ಆದ್ದರಿಂದ ಇದು ಆರಬೇಕು, ಆರೋ ತನಕ ನಾವು ವೆಯ್ಟ್ ಮಾಡಬೇಕು. ಸೊ ಮರುದಿನ ಬೆಳಗ್ಗೆ ತನಕ ಇದು ಆರುತ್ತೆ. ಮರುದಿನ ಬೆಳಗ್ಗೆ ಆ ಭಸ್ಮವನ್ನು ತೆಗೆದು ನಾವು ಅದನ್ನು ಪಾರ್ಸಲ್ ಪ್ಯಾಕಿಂಗ್ ಮಾಡಿ, ಇಡೀ ದಿನ ಆಗುತ್ತೆ ಪ್ಯಾಕಿಂಗ್ ಮಾಡೋಕ್ಕೆ. ಮರುದಿನ ಬೆಳಗ್ಗೆ ಅಂದರೆ ಗುರುವಾರ ದಿವಸ ಬೆಳಗ್ಗೆ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಇರೋದನ್ನು ಸಹ ಕಳಿಸ್ಕೊಡ್ತೇವೆ. ಸೊ ತಡ ಮಾಡಬೇಡಿ, ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.